ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗೆ ಈಗ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತಲುಪ್ತಾರೆ ಅಂತ ಹೇಳ್ತಾ ಇದ್ವಿ, ಈಗ ತಲುಪಿದ್ದಾರೆ. ಕರ್ನಾಟಕ ಭವನದಲ್ಲಿ ಉಳ್ಕೊಂಡಿದ್ರು, ಅಲ್ಲಿಂದ ನೇರವಾಗಿ ಈಗ ಜಂತರ್ ಮಂತರ್ಗೆ ತಲುಪಿದ್ದಾರೆ. ರಾಜ್ಯದ ಮಂತ್ರಿಗಳು ಇದ್ದಾರೆ, ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ, ಸಂಸದರು ಒಬ್ಬರೇ ಇದ್ದಾರೆ. ಇನ್ನುಳಿದಂತೆ ಅವರ ಕಾರ್ಯಕರ್ತರಿದ್ದಾರೆ, ಯೂತ್ ಕಾಂಗ್ರೆಸ್ನಿಂದ ಇದ್ದಾರೆ. ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಮಾಜಿ ಶಾಸಕರು ಇದ್ದಾರೆ, ಹಾಲಿ ಶಾಸಕರು ಇದ್ದಾರೆ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಇದ್ದಾರೆ, ಹಾಲಿ ವಿಧಾನ ಪರಿಷತ್ನ ಸದಸ್ಯರು ಇದ್ದಾರೆ. ಎಲ್ಲರೂ ಸೇರ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೇಂದ್ರದ ವಿರುದ್ಧ. ನಮಗೆ ಬೇಕಾಗಿರೋದು ಅನುದಾನ, ನಮಗೆ ಕೊಡಬೇಕಾಗಿರೋದನ್ನ ಸರಿಯಾಗಿ ಕೊಡಿ, ಯಾಕೆ ತಾರತಮ್ಯ ಮಾಡ್ತಾ ಇದ್ದೀರಾ, ಮಲತಾಯಿ ಧೋರಣೆ ಯಾಕೆ ಅನುಸರಿಸ್ತಾ ಇದ್ದೀರಾ, ನೀವು UP ಮತ್ತೆ ಬಿಹಾರ್ ಬಗ್ಗೆ ಎಲ್ಲ ಮಾತಾಡ್ತೀರಾ, ಓಕೆ ಫೈನ್, ಅವರೇನೋ ಹಿಂದುಳಿದಿದ್ದಾರೆ ಅಂತೇಳಿ. ಗುಜರಾತಿಗೆ ಜಾಸ್ತಿ ಕೊಟ್ಬಿಟ್ಟು ನಮಗೆ ಯಾಕೆ ಕಡಿಮೆ ಮಾಡ್ತೀರಾ, ನಾವು ಟ್ಯಾಕ್ಸ್ ಜಾಸ್ತಿ ಕಟ್ಟಲ್ವಾ, ನಮ್ಮನ್ನು ಯಾಕೆ ಈ ರೀತಿಯಾಗಿ ನೋಡ್ತಾ ಇದ್ದೀರಾ ನೀವು ಅಂತ ಅವರ ಆಕ್ರೋಶ. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಆಲ್ರೆಡಿ ಆಗಿದೆ. ಪ್ಲಕಾರ್ಡ್ಗಳ ಪ್ರದರ್ಶನ ಕೂಡ ಆಗ್ತಾ ಇದೆ. ನಾವೀಗಷ್ಟೇ ಹೇಳ್ತಾ ಇದ್ವಿ, 139 ಜನ MLAಗಳು ಹತ್ರ 135 ಜನ ಕಾಂಗ್ರೆಸ್ನವರು, 3 ಜನ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಕೊಟ್ಟವರು, 29 ಜನ MLCಗಳು, 5 ಜನ ರಾಜ್ಯಸಭಾ ಸದಸ್ಯರು, 1 ಲೋಕಸಭಾ ಸದಸ್ಯರು, ಎಲ್ಲರೂ ಕೂಡ ಇವತ್ತಿನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ವಿಚಾರದಲ್ಲಿ ಕೇಂದ್ರ ಕರ್ನಾಟಕವನ್ನ ಇಲ್ಲಿ ತನಕ ಸಮೃದ್ಧ ಹುಲ್ಲುಗಾವಲಿನ ರೀತಿ ನೋಡ್ತಾ ಇತ್ತು. ಆದ್ರೆ ಅನುದಾನದ ವಿಚಾರದಲ್ಲಿ ಮಾತ್ರ ನಮಗೆ ತುಂತುರು ಮಳೆ ಬಂದಂಗೂ ಕೂಡ ನೀವು ದುಡ್ಡು ಕೊಡಲ್ವಲ್ಲ, ಯಾಕೆ, ಇನ್ನೆಷ್ಟು ವರ್ಷ ಅನ್ಯಾಯವನ್ನ ಸಹಿಸಬೇಕು ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ಕೆಲವು ಸಮಂಜಸವಾದವನ್ನ ರಾಜ್ಯ ಸರ್ಕಾರ ಅಲ್ಲಿ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಬರದ ವಿಚಾರದಲ್ಲಿ ನೀವು ಬರ ಪರಿಹಾರವನ್ನ NDRF ನಾರ್ಮ್ಸ್ ಪ್ರಕಾರ ರಿಲೀಸ್ ಮಾಡಬೇಕಾಗಿತ್ತು. ಅಕ್ಟೋಬರ್ ನಲ್ಲಿ ಬಂದು ಪರಿಶೀಲನೆ ಮಾಡ್ಕೊಂಡು ಹೋದ್ರಿ. ಆದರೆ ಈಗ ಫೆಬ್ರವರಿ ಆಯ್ತು, ₹1 ಕೂಡ ಬಿಡುಗಡೆ ಮಾಡಿಲ್ವಲ್ಲ, ಯಾಕೆ? ಹಿಂದೆ ಮನಮೋಹನ್ ಸಿಂಗ್ ಅವರ ಅವಧಿಯ ಸಂದರ್ಭದಲ್ಲಿ ಫ್ಲಡ್ ಆಯ್ತು ಅಂತ ಬಂದಾಗ ಅವರು ಇಂಟರಿಮ್ ಪರಿಹಾರವನ್ನು ಕೊಟ್ಟಿದ್ರು ಅಂತ ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದು ಸರಿ ಇದೆ. ಆದ್ರೆ ಎಲ್ಲಾ ಟ್ಯಾಕ್ಸ್ ಅಲ್ಲೂ ನಮಗೂ ಪಾಲು ಬೇಕು ಅನ್ನುವಂತಹ ವಾದ ಇದೆಯಲ್ಲ, ಅದು ಇಲ್ಲಾಜಿಕಲ್. ಟೋಟಲ್ ಆಗಿ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಶ್ನೆಯನ್ನ ಎತ್ತಾ ಇದ್ದಾರೆ. ಅದ್ರಲ್ಲಿ ಪದೇ ಪದೇ ಪ್ರಶ್ನೆ ಮಾಡ್ತಾ ಇರೋದು ಈ ಪಾಪ್ಯುಲೇಷನ್ ವಿಚಾರವಾಗಿ. ಆ ಸೆನ್ಸಸ್ 1971 ಸೆನ್ಸಸ್ ಪ್ರಕಾರ ನೀವು ಹಣಕಾಸು ಆಯೋಗದ ರಚನೆಯಲ್ಲಿ ನಮಗೆ ಪಾಲ್ ಕೊಟ್ಟಿದ್ರೆ ಆಲ್ಮೋಸ್ಟ್ ನಮ್ಮ ಬಾಬ್ತು 4.713% ಇರ್ತಾ ಇತ್ತು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತೊಂದು ಫ್ಯಾಕ್ಟ್ ಅನ್ನು ಹೇಳ್ತಾ ಇದ್ರು. ಅಂದ್ರೆ ಇನ್ನೂ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ, ಈ ಸಲದೇ ಬಜೆಟ್ ಪ್ರಕಾರ ಟೋಟಲ್ ಆದಾಯ 30 ಲಕ್ಷ ಕೋಟಿ, ಅದರಲ್ಲಿ 42% ರಾಜ್ಯಗಳಿಗೆ ಅಂತ ಎತ್ತಿಡುತ್ತೆ ಕೇಂದ್ರ ಸರ್ಕಾರ. ಸೊ ಅದರಲ್ಲಿ ನಮ್ಮ ಪಾಲು ಹಿಂದಿನ ಹಣಕಾಸು ಆಯೋಗದ ರೀತಿ ಇದ್ದಿದ್ರೆ 4.713% ಇರ್ತಾ ಇತ್ತು. ಆದರೆ ಈ ಸಲ ಹಣಕಾಸು ಆಯೋಗ ತೆಗೆದುಕೊಂಡಿರೋದು 2011ರ ಸೆನ್ಸಸ್. ಸೊ ಅದರ ಪ್ರಕಾರ ನಮ್ಮ ಪಾಲು 3.64%ಗೆ ಕುಂಠಿತ ಆಗಿದೆ. ಅಲ್ಲಿಗೆ ನಾವು ಕಳ್ಕೊಂಡಿದ್ದು 1.06%. ಹತ್ರ ಆಕ್ಚುಯಲ್ ಫಿಗರ್ಸ್ ಅಂತ ಹೇಳಿದ್ರೆ 68,000 ಕೋಟಿ. ಬಟ್ ಸರ್ಕಾರದವ್ರು ಹೇಳ್ತಾ ಇರೋದು 1.87 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದ್ದಾರೆ. ಸರ್, ನೀವು ಹೇಳ್ತಿದ್ರಿ ನಾವು ಜನರ ಬದುಕಿನ ಬಗ್ಗೆ ಮಾತಾಡ್ತೀವಿ, ಬಿಜೆಪಿ ಭಾವನೆ ಬಗ್ಗೆ ಮಾತಾಡ್ತೀವಿ ಅಂತ. ಆದ್ರೆ ಬಿಜೆಪಿ ಆರೋಪ ಏನಂದ್ರೆ, ಚುನಾವಣೆ ಬಂದಂತ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಅಥವಾ ಕರ್ನಾಟಕದ ಅಸ್ಮಿತೆಯನ್ನು ಇಟ್ಕೊಂಡು ಆ ಭಾವನೆ ಮೇಲೆ ಚುನಾವಣೆಗೆ ಹೋಗ್ಲಿಕ್ಕೆ ಕಾಂಗ್ರೆಸ್ ಈ ರೀತಿಯಾದಂತ ಒಂದು ಹೋರಾಟ ರೂಪಿಸಿದೆ ಅಂತ. ನಾವು ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಅಭಿವೃದ್ಧಿ, ನಮ್ಮ ಹಣ, ನಮ್ಮ ಪಾಲು ಇವೆಲ್ಲ ನಾವು ಕೇಳ್ತಾ ಇದ್ದೀವಿ. ಹಿಂದೆ ನೀವು ಬಜೆಟ್ ಬುಕ್ ತೆಗೆದು ನೋಡಿ, ಅಲ್ಲ ರೀ, ಬರಗಾಲ ಬಂದಿದೆ, ಏನು ಕೊಟ್ರಪ್ಪ? ಯಾವ್ದಾದ್ರು 26 ಜನ MPಗಳು ಏನಾದ್ರು ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರೇನ್ರಿ? ಒಂದೇನಾದ್ರು ಬೇಡಿಕೆ ಇಟ್ರೇನ್ರಿ? ಒಂದ್ಸತಿ ಎಲ್ಲೋ ತುಮಕೂರಲ್ಲಿ ಯಡಿಯೂರಪ್ಪನವರು ಮಾತಾಡಿದ್ರು ಮಠದಲ್ಲಿ, ಹಿಂಗೆ ಈ ಥರ ಇದೆ ನಮ್ಗೆ ಕೊಡಿ ಅಂತ ಅಂದ್ಬಿಟ್ಟು. ಇನ್ನು ಮಿಕ್ಕಿದೆಲ್ಲರೂ ಮಾಡಿದ್ರಾ? ಏನೂ ಇಲ್ಲ. ಸೊ ಅವರು ನಮ್ಮ ರಾಜ್ಯದ ಹಿತಕ್ಕೆ ಯಾವತ್ತೂ ಇಲ್ಲ, ಸುಮ್ಮನೆ MP ಇದ್ದಾರಷ್ಟೇ, ಅವರ ಧ್ವನಿ ಅಂತೂ ಎತ್ತಲಿಲ್ಲ. ನೀವು ಬರ ಪರಿಹಾರದ ಬಗ್ಗೆ ಮಾತಾಡ್ತೀರಿ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, SDRFಗೆ ಕೇಂದ್ರದಿಂದ 70% ಹಣ ಮುಂಚಿತವಾಗಿ ಕೊಟ್ಟಿರ್ತೀವಿ, ಅದನ್ನ ಬಳಕೆ ಮಾಡದೆ ಸೆಂಟ್ರಲ್ಗೆ ಬೊಟ್ ಮಾಡಿ ತೋರಿಸ್ತಾರೆ ಅಂತ. ಈಗ ನಮ್ಮ ವಿಚಾರ ನಾವು ಮಂದಟ್ ಮಾಡಿದೀವಿ.
ನಮಗೆ ನ್ಯಾಯ ಕೊಡಿ, ನಾವು ವೈಟ್ ಪೇಪರ್ ನಿಮ್ಮ ಮುಂದೆ ಇಡ್ತೀವಿ. ಈಗ ಪ್ರತಾಪ್ ಸಿಂಹ ಅವ್ರು ಹೇಳ್ತಿದ್ರು ಸರ್, ನೀವು ಕೇಂದ್ರದ ಯೋಜನೆಗಳು ಕೊಟ್ಟಿದೀವಲ್ಲ ಅನ್ನೋ ಮಾತು. ಇದಿಷ್ಟು ಡಿ ಕೆ ಸುರೇಶ್ ಅವರ ಮಾತು, ಡಿ ಕೆ ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಮಲ್ತಾಯಿ ತೋಟದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ತೆರಿಗೆ ಅನ್ಯಾಯವನ್ನು ಸರಿಪಡಿಸದ ಬಿಜೆಪಿ ಗೌರ್ಮೆಂಟ್ಗೆ, ಕರ್ನಾಟಕಕ್ಕೆ ಬರಬೇಕಾದಂತ ನ್ಯಾಯದ ಪಾಲನ್ನು ಕೊಡದಿರುವಂತಹ ಸರ್ಕಾರಕ್ಕೆ, ಸತತವಾಗಿ ಮಲತಾಯಿ ಧೋರಣೆ ತೋರ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ, ಬರೀ ಸುಳ್ಳುಗಳ ಸರಮಾಲೆಗಳನ್ನು ಹೇಳಿ ಜನರನ್ನ ಮೋಸ ಮಾಡ್ತಾ ಇರುವಂತಹ ಬಿಜೆಪಿ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಬರಬೇಕಾಗಿದ್ದಂತ ತುಂಬಾ ದೊಡ್ಡ ಅಮೌಂಟ್ ಅನ್ನ ಕೊಡದೇನೆ ನಮ್ಮ ಕರ್ನಾಟಕದ ಜನಗಳನ್ನು ಎಲ್ಲರನ್ನು ವಂಚಿಸ್ತಾ ಇರುವಂತ ಬಿಜೆಪಿ ಸರ್ಕಾರಕ್ಕೆ, ಬರಗಾಲದ ಪರಿಹಾರವನ್ನು ಕೊಡದೇ ಇರುವಂತ ಬರಗಾಲದ ಪರಿಹಾರವನ್ನು ಕೊಡದೇ ಒಂದು ಪೈಸೆಯನ್ನು ಕೊಡದೇ ಇರುವಂತ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಧಿಕ್ಕಾರ. ದಯವಿಟ್ಟು ಓಕೆ ಪ್ರತಿಭಟನೆ ಸಾಗ್ತಾ ಇರುವಂತಹ ರೀತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಗೆ ಸಾಕಷ್ಟು ಘೋಷವಾಕ್ಯಗಳನ್ನ ಮೊಳಗಿಸ್ತಾ ಇದ್ರು. ಅದ್ರಲ್ಲಿ ಒಂದು ಪದೇ ಪದೇ ಮೆನ್ಷನ್ ಆಗ್ತಾ ಇರೋದು ಅನುದಾನದ ವಿಚಾರ. ಇವತ್ತು ರಾಜ್ಯದಲ್ಲಿ ಯೋಜನೆಗಳು ಕುಂಟುತ್ತಾ ತೆವಳುತ್ತಾ ಸಾಗ್ತಾ ಇದೆ ಅಂದ್ರೆ ಅದಕ್ಕೆ ಕೇಂದ್ರ ಅನುದಾನ ರಿಲೀಸ್ ಮಾಡೋದ್ರಲ್ಲಿ ಮಾಡಿರೋ ತಾರತಮ್ಯನೇ ಕಾರಣ ಅನ್ನೋದನ್ನ ಬಿಂಬಿಸೋ ಪ್ರಯತ್ನ ಬಹಳ ಸ್ಪಷ್ಟವಾಗಲಾಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ತೆರಿಗೆ ವಿಚಾರದಲ್ಲೂ ಕೂಡ ಅಷ್ಟೇನೆ. ತೆರಿಗೆ ವಿಚಾರದಲ್ಲಿ ನಮ್ಮ ಪಾಲು ಈ ಹಣಕಾಸು ಆಯೋಗದಲ್ಲಿ ಸೆನ್ಸಸ್ ಅನ್ನ 2011 ತಗೊಂಡಿರೋದ್ರಿಂದ ಲಾಸ್ ಆಗಿದೆ. ನೀವೇ ಹೇಳಿದ್ರಿ ದಕ್ಷಿಣ ಭಾರತದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಅಂತ. ನಾವು ನೀವು ಹೇಳ್ದಂಗೆ ಮಾಡಿದೀವಿ, ಬಟ್ ಈಗ ನಮ್ಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಪ್ರಶ್ನೆ ಕೇಳಲೇಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ.